ಇದೊಂದು ಶಾಂತಿಯುತ ನಗರ. ಆದರೆ ಕತ್ತಲೆ ಆವರಿಸಿದ್ರೆ ಸಾಕು, ನಿಗೂಢತೆಗಳ ಆಗರವಾಗ್ತಿತ್ತು. ಎಳೆ ಕಂದಮ್ಮಗಳು ನಿಗೂಢವಾಗಿ ನಾಪತ್ತೆಯಾಗ್ತಿದ್ವು. ಇದು ಬರೀ ಕಿಡ್ನಾಪ್ ಕೇಸ್ ಆಗಿರಲಿಲ್ಲ, ಬದಲಿಗೆ ಅವರನ್ನ ಬರ್ಬರವಾಗಿ ಕೊಂದು ಹಾಕಲಾಗಿತ್ತು. ಇದರ ಜಾಡು ಹಿಡಿದು ಹೊರಟಾಗ ಸಿಕ್ಕಿದ್ದು ಸಮಾಜದಲ್ಲಿ ಸಾಮಾನ್ಯ ಮಹಿಳೆಯರ ಸೋಗಿನಲ್ಲಿ ಇದ್ದ ರಾಕ್ಷಸಿಯರು. ಹಾಗಾದ್ರೆ ಆ ರಕ್ಕಸ ತಾಯಿ ಮಕ್ಕಳು ಯಾರು? ಇವರು ಮಾಡಿದ ಅಪಹರಣ ಮತ್ತು ಕೊಲೆಗಳಷ್ಟು. ಪುಟ್ಟ ಪುಟ್ಟ ಮಕ್ಕಳೇ ಇವರ ಟಾರ್ಗೆಟ್ ಆಗಿದ್ದು ಯಾಕೆ? 6 ವರ್ಷ ಎಲ್ಲರ ಕಣ್ಣಿಗೆ ಮಣ್ಣೆರಚಿ ಬಿಂದಾಸ್ ಜೀವನ ಮಾಡ್ತಿದ್ದ ಈ ಖತರ್ನಾಕ್ಗಳು ಅರೆಸ್ಟ್ ಆಗಿದ್ದು ಹೇಗೆ? ಇವರ ಹೆಡೆಮುರಿ ಕಟ್ಟಲು ಪೊಲೀಸರು ಹಾಕಿದ ಎಫರ್ಟ್ ನಿಜಕ್ಕೂ ಶ್ಲಾಘನೀಯ. ಇದೆಲ್ಲದರ ಬಗ್ಗೆ ನಮ್ಮ ಇವತ್ತಿನ ಸ್ಟೋರಿಯಲ್ಲಿ ಹೇಳ್ತೀವಿ. ನಾನು ಸಮೀನಾ. ಅಂದಹಾಗೆ ಇದು ಗವಿತ್ ಸಿಸ್ಟರ್ಸ್ ಕೇಸ್. ಈ ಪ್ರಕರಣ ಯಾವುದೇ ಹಾರರ್ ಸ್ಟೋರಿಗೂ ಕಡಿಮೆ ಇಲ್ಲ. ನಮ್ಮ ಇವತ್ತಿನ ಕ್ರೈಮ್ ಸ್ಟೋರಿ ಸ್ಟಾರ್ಟ್ ಆಗೋದು ಮಹಾರಾಷ್ಟ್ರದ ನಾಶಿಕ್ನಿಂದ. ಅದು 1990ರಿಂದ 96ರ ಕಾಲಘಟ್ಟ. ನಾಶಿಕ್ ಪ್ರದೇಶದಲ್ಲಿ ಈ ಟೈಮಲ್ಲಿ ಒಂದಲ್ಲ ಎರಡಲ್ಲ ಡಜನ್ಗಟ್ಟಲೆ ಮಕ್ಕಳು ನಾಪತ್ತೆಯಾಗಿದ್ರು. ಕೆಲವು ಮಕ್ಕಳು ದೇವಸ್ಥಾನದ ಹೊರಗಡೆಯಿಂದ ನಾಪತ್ತೆಯಾದರೆ ಮತ್ತೆ ಕೆಲವು ಬಸ್ ಸ್ಟ್ಯಾಂಡ್ ಹೊರಗಡೆಯಿಂದ ಮಿಸ್ಸಿಂಗ್ ಆಗಿದ್ರು. ಇನ್ನು ಕೆಲವರು ರೈಲ್ವೆ ಸ್ಟೇಷನ್ನ ಜನದಟ್ಟಣೆ ಸ್ಥಳಗಳಿಂದ ಕಣ್ಮರೆಯಾಗಿದ್ರು. ಅಪ್ಪ ಅಮ್ಮನ ಕೈಯಿಂದ ಮಕ್ಕಳು ಬರೀ 1 ಸೆಕೆಂಡ್ ಕೈ ಬಿಡಿಸ್ಕೊಂಡ್ರೆ ಸಾಕು, ರಪಕ್ ಅಂತ ಮಾಯ ಆಗ್ಬಿಡ್ತಿದ್ರು. ಅಂದಹಾಗೆ ಇಲ್ಲಿ ಮಕ್ಕಳು ಶಾಶ್ವತವಾಗಿ ಕಾಣೆಯಾಗ್ತಿದ್ರು, ಮತ್ಯಾವತ್ತೂ ಸಿಗ್ತಾ ಇರಲಿಲ್ಲ. ಮಕ್ಕಳನ್ನು ಕಳ್ಕೊಂಡ ಪೋಷಕರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಮಿಸ್ಸಿಂಗ್ ರಿಪೋರ್ಟ್ ದಾಖಲಿಸ್ತಾ ಇದ್ರು. ಪೊಲೀಸರು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಕೊಂಡು ತನಿಖೆ ಮಾಡ್ತಾ ಇದ್ರು. ಹಲವು ದಿನಗಳವರೆಗೆ ಹುಡುಕಿ ಮಕ್ಕಳು ಸಿಗದೇ ಇದ್ದಾಗ ಅವರು ಕೂಡ ಜಾಸ್ತಿ ತಲೆ ಕೆಡಿಸ್ಕೊಳ್ತಿರ್ಲಿಲ್ಲ, ಸುಮ್ಮನಾಗ್ಬಿಡ್ತಿದ್ರು. ಹೀಗಿರುವಾಗ ಅವತ್ತು 29 ಆಗಸ್ಟ್ 1995 ಮಹಾರಾಷ್ಟ್ರದ ನಾಶಿಕ್ ಪೊಲೀಸ್ ಸ್ಟೇಷನ್ಗೆ ಪ್ರತಿಭಾ ಅನ್ನೋ ಮಹಿಳೆ ಓಡೋಡಿ ಬರ್ತಾರೆ. ಬಂದವರೇ ಜೋರು ಅಳೋಕೆ ಸ್ಟಾರ್ಟ್ ಮಾಡ್ತಾರೆ. ಸರ್, ನನ್ನ ಮಗಳನ್ನ ಬೇಗ ಹುಡುಕಿ ಕೊಡಿ, ಇಲ್ಲಾಂದರೆ ಆ ದುಷ್ಟರೆಲ್ಲ ಸೇರಿಕೊಂಡು ಏನಾದರೂ ಮಾಡಿಬಿಡ್ತಾರೆ, ನನಗೆ ತುಂಬ ಭಯ ಆಗ್ತಿದೆ ಅಂತ ಬಿಕ್ಕಿ ಹೇಳ್ತಾರೆ. ಆಗ ಅಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದವರು ಮಂಡಳೇಶ್ವರ್ ಮಾಧವರಾವ್ ಕಾಳೆ ಪ್ರತಿಭಾರನ್ನ ಸಮಾಧಾನ ಮಾಡಿ, ಏನಾಯ್ತಮ್ಮ, ಆರಾಮಾಗಿ ಹೇಳಿ ಅಂತಾರೆ. ಪ್ರತಿಭಾ ಮಾತು ಆರಂಭಿಸ್ತಾರೆ. ಸರ್, ನನ್ನ ಹೆಸರು ಪ್ರತಿಭಾ, ನನ್ನ ಮಗಳ ಹೆಸರು ಕ್ರಾಂತಿ ಗವಿತ್. ಅವಳಿಗೆ 9 ವರ್ಷ. ನಾವು ಪಂಚವಟಿ ಚೌಕ್ನಲ್ಲಿ ವಾಸ ಮಾಡ್ತೀವಿ. ಆದರೆ ಇವತ್ತು ನನ್ನ ಮಗಳು ನಾಪತ್ತೆಯಾಗಿದ್ದಾಳೆ, ಯಾರೋ ಅವಳನ್ನು ಅಪಹರಿಸಿದ್ದಾರೆ ಅಂತಾರೆ. ಸರಿ, ನಿಮ್ಮ ಮಗಳು ಯಾವಾಗಿಂದ ಕಾಣೆಯಾಗಿದ್ದಾಳೆ? ನೀವು ಎಲ್ಲ ಕಡೆ ಹುಡುಕಿದ್ರಾ? ಫ್ರೆಂಡ್ಸ್, ರಿಲೇಟಿವ್ಸ್ ಎಲ್ಲರ ಹತ್ರ ವಿಚಾರಿಸಿದ್ರಾ ಅಂತ ಕೇಳ್ತಾರೆ. ಅದಕ್ಕೆ ಪ್ರತಿಭಾ, ಸರ್, ಎಲ್ಲ ಕಡೆ ಹುಡುಕಿದ್ದು ಆಯಿತು, ಅವಳು ತಾನಾಗೆ ಹೋಗಿಲ್ಲ, ಅವಳನ್ನು 2 ಮಹಿಳೆಯರು ಕರ್ಕೊಂಡು ಹೋದ್ರು, ನಾನು ನನ್ನ ಕಣ್ಣಾರೆ ನೋಡಿದೆ ಅಂತಾರೆ. ಮತ್ತೆ ನೀವು ಮಗಳನ್ನ ಕರ್ಕೊಂಡು ಹೋಗೋಕೆ ಯಾಕೆ ಬಿಟ್ರಿ? ಅವರನ್ನು ತಡಿಲಿಲ್ವಾ ಅಂತ ಕೇಳಿದ್ಕೆ, ಸರ್, ನಾನು ತಡೆಯೋ ಪ್ರಯತ್ನ ಮಾಡಿದ್ರು ನನ್ನ ಕೈಲಾಗಲಿಲ್ಲ ಸರ್, ಅವರು ನನ್ನ ಮಗಳನ್ನ ಎತ್ಕೊಂಡು ಹೋಗ್ಬಿಟ್ರು ಅಂತ ಮತ್ತೆ ಅಳೋಕೆ ಶುರು ಮಾಡ್ತಾರೆ. ಸರಿ, ಯಾರವರು, ಎಲ್ಲಿರ್ತಾರೆ ಅಂತ ವಿಚಾರಿಸ್ತಾರೆ. ಸರ್, ಅವರು ನನಗೆ ಪರಿಚಯದವರೇ, ನಮ್ಮನ್ನ ಕಂಡ್ರೆ ಅವರಿಗೆ ಹೊಟ್ಟೆ ಕಿಚ್ಚು ಅಂತಾರೆ. ಸರಿ, ಆ ಹೆಂಗಸರು ಯಾರು, ಏನು ಕೆಲಸ ಮಾಡ್ತಾರೆ ಅಂತ ಕೇಳ್ತಾರೆ. ಪ್ರತಿಭಾ ಎಲ್ಲದಕ್ಕೂ ಉತ್ತರ ಕೊಡ್ತಾರೆ. ಅವರ ಮಾತು ಕೇಳಿದ ಪೊಲೀಸರಿಗೆ ಇದ್ಯಾವುದೋ ಕೌಟುಂಬಿಕ ಕಲಹ ಇರಬಹುದು, ಅದಾಗೆ ಸರಿ ಹೋಗುತ್ತೆ ಅಂತ ಅಂದ್ಕೊಂಡು ಅಷ್ಟಾಗಿ ಸೀರಿಯಸ್ ಆಗಿ ತಗೊಳ್ಳಲ್ಲ. ಪ್ರತಿಭಾ ಅವರಿಗೆ, ನೋಡಿಯಮ್ಮ, ನಿಮ್ಮ ಮಗು ಸಿಗುತ್ತೆ, ಎಲ್ಲೂ ಹೋಗಲ್ಲ, ಗಾಬರಿ ಪಡಬೇಡಿ, ನಾವು ಆದಷ್ಟು ಬೇಗ ಹುಡುಕ್ತೀವಿ, ನೀವು ನಿಮ್ಮ ಮಗುವಿನ ಫೋಟೋ ಕೊಡಿ ಅಂತ ಹೇಳ್ತಾರೆ. ಕ್ರಾಂತಿಯ ಫೋಟೋ ತಗೊಂಡು ಮಿಸ್ಸಿಂಗ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೋತಾರೆ. ಮಗು ಸಿಕ್ಕ ಕೂಡಲೇ ಇನ್ಫಾರ್ಮ್ ಮಾಡ್ತೀವಿ ಅಂತ ಹೇಳಿ ಪ್ರತಿಭಾರನ್ನ ಕಳಿಸ್ಬಿಡ್ತಾರೆ. ಈಗಲೂ ಪ್ರತಿಭಾರ ಎದೆ ಬಡಿತ ಜೋರಿತ್ತು. ಎಷ್ಟಾದರೂ ತಾಯಿ ಹೃದಯ ಅಲ್ವಾ? ತನ್ನ ಮಗುನ ಯಾರೋ ಎತ್ಕೊಂಡು ಹೋದ್ರು ಅಂದಾಗ ಹೇಗೆ ತಾನೇ ಆರಾಮಾಗಿ ಇರೋಕೆ ಸಾಧ್ಯ ಹೇಳಿ? ನನ್ನ ಮಗುಗೆ ಏನೋ ಕೆಟ್ಟದ್ದಾಗಲಿದೆ ಅಂತ ಆ ತಾಯಿಗೆ ಅನ್ನಿಸ್ತಾ ಇತ್ತು. ಪ್ರತಿಭಾ ಜೊತೆಗೆ ಇದ್ದ ಅವರ ಗಂಡ ಮೋಹನ್ ಗವಿತ್ ಹೆಂಡತಿಗೆ ಸಮಾಧಾನ ಮಾಡಿ ಮನೆಗೆ ಕರ್ಕೊಂಡು ಬರ್ತಾರೆ. ಪೊಲೀಸರು ಆ ಹೆಂಗಸರ ಬಗ್ಗೆ ಡೀಟೇಲ್ಸ್ ತಗೊಂಡು ತನಿಖೆ ಸ್ಟಾರ್ಟ್ ಮಾಡ್ತಾರೆ. ಎಷ್ಟು ಹುಡುಕಿದ್ರೂ ಅವರ ಸುಳಿವೇ ಸಿಗಲ್ಲ. ಬಹುಶಃ ಅವರು ಅಂಡರ್ಗ್ರೌಂಡ್ ಆಗಿರಬಹುದು ಅಂದ್ಕೊಳ್ತಾರೆ. ಇನ್ಸ್ಪೆಕ್ಟರ್ ಮಾಧವ್ ಕಾಳೆ ತನಿಖೆ ಮಾಡ್ತಾ ಹೋದಷ್ಟು ಪ್ರಕರಣ ಕಾಂಪ್ಲಿಕೇಟ್ ಆಗ್ತಾ ಹೋಗಿತ್ತು. ಯಾಕಂದ್ರೆ ಅವರು ಅಂದ್ಕೊಂಡಂತೆ ಇದು ಜಸ್ಟ್ ಕೌಟುಂಬಿಕ ಕಲಹಕ್ಕೆ ಆದ ಅಪಹರಣ ಆಗಿರಲಿಲ್ಲ. ಈ 3 ಹೆಂಗಸರ ವಿರುದ್ಧ ಆಲ್ರೆಡಿ ಮಹಾರಾಷ್ಟ್ರದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕಳ್ತನ, ಸುಲಿಗೆ, ದರೋಡೆ, ಪಿಕ್ ಪಾಕೆಟ್, ಚೈನ್ ಸ್ನ್ಯಾಚಿಂಗ್ ಮತ್ತು ಕಿಡ್ನಾಪ್ನಂತಹ ಪ್ರಕರಣಗಳು ದಾಖಲಾಗಿದ್ವು. ಅಲ್ಲಿಗೆ ಇವರು ಮಾಮೂಲಿ ಕಳ್ಳಿಯರಲ್ಲ, ಇವರು ದೊಡ್ಡ ಖತರ್ನಾಕ್ಗಳು ಅನ್ನೋದು ಇನ್ಸ್ಪೆಕ್ಟರ್ ಅರಿವಿಗೆ ಬಂದಿತ್ತು. ಆ ಮಹಿಳೆಯರ ಕುಂಡಲಿ ತೆಗೆಯೋಕೆ ಹೇಳ್ತಾರೆ. ಒಂದು ಟೀಮ್ ರೆಡಿ ಮಾಡ್ತಾರೆ.
ಇನ್ಸ್ಪೆಕ್ಟರ್ ಮಾಧವರಾವ್ ಕಾಳೆ ಅವರು ತಮ್ಮ ಸರಹದ್ದಿನಲ್ಲಿ ಎಲ್ಲೆಲ್ಲಿಂದ ಮಕ್ಕಳು ಕಾಣೆಯಾಗಿದ್ದಾರೆ, ಅವರ ಏಜ್ ಗ್ರೂಪ್ ಏನು, ಇದರಲ್ಲಿ ಗಂಡು ಮಕ್ಕಳೆಷ್ಟು ಹೆಣ್ಮಕ್ಳೆಷ್ಟು ಅಂತ ಪಟ್ಟಿ ಮಾಡೋಕೆ ಹೇಳ್ತಾರೆ. ಮಹಾರಾಷ್ಟ್ರದ ಎಲ್ಲ ಸ್ಟೇಷನ್ಗಳಿಗೂ ಕಾಲ್ ಮಾಡಿ 1990ರಿಂದ 1995ರವರೆಗೆ ಎಷ್ಟು ಮಕ್ಕಳು ಕಾಣೆಯಾಗಿದ್ದಾರೆ ಅದರ ಫೈಲ್ಸ್ ಬೇಗ ಕಳಿಸಿಕೊಡಿ ಅಂತಾರೆ. ಅಲ್ಲದೆ ನಾಶಿಕ್, ಕೊಲ್ಹಾಪುರ್, ಮುಂಬೈ, ಠಾಣೆ ಸೇರಿದಂತೆ ಇನ್ನೂ ಬೇರೆ ಬೇರೆ ಜಿಲ್ಲೆಗಳಿಂದಾನು ಮಿಸ್ಸಿಂಗ್ ಆಗಿರೋ ಮಕ್ಕಳ ಫೈಲ್ಸ್ ತರಿಸ್ಕೊಳ್ತಾರೆ. ಈ ಕಳ್ಳಿಯರ ಜನ್ಮ ಜಾಲಾಡಿದಾಗ ಒಂದಂತೂ ಅರ್ಥವಾಗಿತ್ತು, ಇದರ ಹಿಂದೆ ಒಂದು ವ್ಯವಸ್ಥಿತ ಜಾಲವೇ ಕಾರ್ಯನಿರ್ವಹಿಸಿತ್ತು. ಈ ಗ್ಯಾಂಗ್ ಮಕ್ಕಳನ್ನ ಬರೀ ಕಿಡ್ನಾಪ್ ಮಾಡ್ತಾ ಇರಲಿಲ್ಲ, ಬದಲಾಗಿ ಅಪಹರಿಸಿದ್ದ ಮಕ್ಕಳನ್ನ ಕೆಲವು ತಿಂಗಳು ತಮ್ಮ ಜೊತೆ ಇಟ್ಕೊಳ್ತಾ ಇದ್ರು. ನಂತರ ಅವರನ್ನ ಬರ್ಬರವಾಗಿ ಕೊಲೆ ಮಾಡಿಬಿಡ್ತಿದ್ರು. ಇದು ಅವರ ಮೋಡಸ್ ಆಫ್ ಆಪರೆಂಡಿ ಆಗಿತ್ತು ಅನ್ನೋ ಅಂಶ ಪೊಲೀಸರಿಗೆ ಗೊತ್ತಾಗುತ್ತೆ. ಆದ್ರೆ ಈ ಬಾರಿ ನಾವು ಈ ಕಳ್ಳಿಯರಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗಬೇಕು. ಹೇಗಾದ್ರೂ ಮಾಡಿ ಕ್ರಾಂತಿಯನ್ನ ಜೀವಂತ ಪತ್ತೆ ಹಚ್ಚಿ ಅವಳನ್ನ ಅಮ್ಮನ ಮಡಿಲು ಸೇರಿಸಲೇಬೇಕು ಅಂತ ಪೊಲೀಸರು ಪಣ ತೊಟ್ಟಿದ್ರು. ಎಲ್ಲ ಫೈಲ್ಸ್ ತರಿಸಿಕೊಂಡು ಪೊಲೀಸರ ಟೀಮ್ ಸ್ಟಡಿ ಮಾಡುತ್ತೆ. ಆರಂಭದಲ್ಲಿ ಪ್ರತಿಯೊಂದು ಕೇಸ್ ಡಿಫ್ರೆಂಟ್ ಆಗಿ ಕಂಡಿತ್ತು, ಯಾವುದರಲ್ಲೂ ಸಾಮ್ಯತೆ ಇರಲಿಲ್ಲ. ಎಲ್ಲ ಮಕ್ಕಳದ್ದು ಬೇರೆ ಬೇರೆ ಫ್ಯಾಮಿಲಿ, ಇದರಲ್ಲಿ ಕೆಲವು ಭಿಕ್ಷೆ ಬೇಡುವವರ ಮಕ್ಕಳೂ ಇದ್ರು, ಹಾಗೆ ಶ್ರೀಮಂತರ ಮಕ್ಕಳೂ ಇದ್ರು. ಬೇರೆ ಬೇರೆ ಸಿಟಿಯಿಂದ ನಾಪತ್ತೆ ಆಗಿದ್ರು. ಬಟ್ ಛಲ ಬಿಡದ ಪೊಲೀಸರು ಎಲ್ಲ ಕೇಸ್ ಸ್ಟಡಿ ಮಾಡಿ ಪಾಯಿಂಟ್ಸ್ ಮಾಡ್ಕೋತಾರೆ. ನಂತರ ಎಲ್ಲ ಡಾಟ್ಗಳನ್ನು ಕನೆಕ್ಟ್ ಮಾಡಿದಾಗ ಪೊಲೀಸರಿಗೆ ಒಂದು ಪ್ಯಾಟರ್ನ್ ಅರ್ಥ ಆಗಿತ್ತು. ಈಗ ಇನ್ಸ್ಪೆಕ್ಟರ್ ಮಾಧವರಾವ್ ಕಾಳೆ ಅವರಿಗೆ ಪ್ರಕರಣದ ಇನ್ ಅಂಡ್ ಔಟ್ ಅರ್ಥವಾಗಿತ್ತು. ಅವರು ತನ್ನ 36 ವರ್ಷದ ಕರಿಯರ್ನಲ್ಲೇ ಇಂಥ ಕೇಸ್ ನೋಡಿರಲಿಲ್ಲ. ತಕ್ಷಣ ತಮ್ಮ ಟೀಮ್ನ ಎಲ್ಲ ಸದಸ್ಯರನ್ನ ಅಲರ್ಟ್ ಮಾಡ್ತಾರೆ. ನಾಶಿಕ್ ಮತ್ತು ಕೊಲ್ಹಾಪುರ್ ಪೊಲೀಸರು ಜಂಟಿಯಾಗಿ ಕಾರ್ಯಾಚರಣೆಗೆ ಇಳಿತಾರೆ. ಹೆಚ್ಚಿನ ಮಕ್ಕಳು ಜನದಟ್ಟಣೆ ಪ್ರದೇಶದಿಂದನೇ ನಾಪತ್ತೆಯಾಗಿದ್ರು. ದೇವಸ್ಥಾನ, ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್, ಎಕ್ಸಿಬಿಷನ್ ಮತ್ತು ಜಾತ್ರೆಯಿಂದಾನೇ ಕಾಣೆಯಾಗಿದ್ರು. ಇವರೆಲ್ಲ 5 ವರ್ಷಕ್ಕಿಂತ ಚಿಕ್ಕ ಮಕ್ಕಳಾಗಿದ್ರು. ಈಗ ಪೊಲೀಸರು ಆಲ್ಮೋಸ್ಟ್ ಒಂದು ಹಂತಕ್ಕೆ ತನಿಖೆ ಮಾಡಿದ್ರು. ಬಟ್ ಪ್ರಕರಣದ ವಿಸ್ತಾರ ಹೆಚ್ಚು ಇದ್ದುದರಿಂದಾಗಿ ಪ್ರಕರಣದ ಗಂಭೀರತೆಯನ್ನ ಅರಿತ ಮಹಾರಾಷ್ಟ್ರ ಸರ್ಕಾರ ಈ ಕೇಸನ್ನ ಸಿಐಡಿಗೆ ಟ್ರಾನ್ಸ್ಫರ್ ಮಾಡುತ್ತೆ. ಸಿಐಡಿ ಟೀಮ್ ಫೀಲ್ಡಿಗೆ ಇಳಿಯುತ್ತೆ. ಇಲ್ಲಿಂದ ಇನ್ಸ್ಪೆಕ್ಟರ್ ಸುಹಾಸ್ ನಾಡಗೌಡ ನೇತೃತ್ವದ ವಿಶೇಷ ತಂಡ ತನಿಖೆ ಮುಂದುವರಿಸಿತ್ತು. ಅವರಿಗೂ ಖಂಡಿತ ಯಾವುದೋ ಒಂದು ದೊಡ್ಡ ಕ್ರಿಮಿನಲ್ ಗ್ಯಾಂಗ್ ಆಕ್ಟಿವ್ ಇದೆ ಅನ್ನೋದು ಅರಿವಾಗಿತ್ತು. ಇನ್ವೆಸ್ಟಿಗೇಷನ್ನ ಡೀಪ್ಗೆ ಇಳಿದಂತೆ ಒಂದು ಹೆಸರು ಮುನ್ನೆಲೆಗೆ ಬರುತ್ತೆ. ಅವಳೇ ಅಂಜನಾಬಾಯಿ ಗವಿತ್. ಹಾಗಾದ್ರೆ ಈ ಅಂಜನಾಬಾಯಿ ಗವಿತ್ ಯಾರು, ಎಲ್ಲಿ ಅವಳು, ಇವಳಿಗೂ ಈ ಎಲ್ಲ ಕಿಡ್ನ್ಯಾಪ್ಗೂ ಏನ್ ಲಿಂಕ್? ಅಂಜನಾಳ ಕುಂಡಲಿ ತೆಗೆಸ್ತಾರೆ. ಈಗ ಪೊಲೀಸರಿಗೆ ಒಂದು ವಿಚಿತ್ರ ಸತ್ಯ ಗೊತ್ತಾಗಿತ್ತು. ಅದೇನಂದ್ರೆ ಕಾಣೆಯಾಗಿರೋ 9 ವರ್ಷದ ಕ್ರಾಂತಿ ಅಂಜನಾಳ ಗಂಡ ಮೋಹನ್ ಗವಿತ್ನ 2ನೇ ಹೆಂಡತಿ ಮಗಳು ಅನ್ನೋದು. ಇದು ಪೊಲೀಸರಿಗೆ ಸಿಕ್ಕ ದೊಡ್ಡ ಬ್ರೇಕ್ ಥ್ರೂ ಆಗಿತ್ತು. ಆದರೆ ಕ್ರಾಂತಿಯ ತಾಯಿ ಪ್ರತಿಭಾ ಮತ್ತು ಅವಳ ಗಂಡ ಈ ವಿಷಯ ಪೊಲೀಸರಿಂದ ಯಾಕೆ ಮುಚ್ಚಿಟ್ರು? ಅವರನ್ನ ಮತ್ತೆ ಕರೆದು ವಿಚಾರಿಸ್ತಾರೆ. ಬಟ್ ಅವರನ್ನ ಅನುಮಾನಿಸುವಂಥ ಯಾವುದೇ ಕ್ಲೂ ಪೊಲೀಸರಿಗೆ ಸಿಗಲ್ಲ. ತನಿಖೆ ಮಾಡಿದ ಪೊಲೀಸರು ಗಂಡ ಮೋಹನ್ ಗವಿತ್ 2ನೇ ಮದುವೆ ಆದ ಸಿಟ್ಟಿಗೆ ಅಂಜನಾಬಾಯಿ ಈ ಕೃತ್ಯ ಮಾಡಿರಬಹುದು ಅನ್ನೋ ಥಿಯರಿ ರೆಡಿ ಮಾಡ್ತಾರೆ. ಅಲ್ಲಿಗೆ ಅಂಜನಾಬಾಯಿ ಸಿಕ್ಕಿದ್ರೆ ಈ ಕೇಸ್ ಸಾಲ್ವ್ ಆಗುತ್ತೆ ಅಂತ ಅವಳನ್ನ ಹುಡುಕೋಕೆ ಸ್ಟಾರ್ಟ್ ಮಾಡ್ತಾರೆ. ಹೀಗಿರುವಾಗ ಒಮ್ಮೆ ಇವರ ಗ್ಯಾಂಗ್ ಮೆಂಬರ್ ಕಿರಣ್ ಶಿಂಧೆ ಸಿಕ್ಕಿಬೀಳ್ತಾನೆ. ಕಿರಣ್ನ ಕರ್ಕೊಂಡು ಬಂದು ಚೆನ್ನಾಗಿ ಸೇವೆ ಮಾಡ್ತಾರೆ. ಪೊಲೀಸರ ಆತಿಥ್ಯಕ್ಕೆ ಕಿರಣ್ ಬಳಲಿ ಬೆಂಡಾಗಿದ್ದ. ಸರ್, ಎಲ್ಲ ನಿಜ ಹೇಳ್ತೀನಿ, ದಯವಿಟ್ಟು ಹೊಡೆಯೋದು ನಿಲ್ಲಿಸಿ ಅಂತ ಅಂಗಲಾಚ್ತಾನೆ. ಸರಿ, ನೀನಾಗೆ ಎಲ್ಲ ವಿಷಯ ಹೇಳಿದ್ರೆ ಬದುಕೋತೀಯ, ನಿನ್ನ ಪೊಲೀಸ್ ಅಪ್ರೂವರ್ ಮಾಡ್ಕೋತೀವಿ ಅಂತ ಪೊಲೀಸರು ಹೇಳ್ತಾರೆ. ಅದಕ್ಕೆ ಕಿರಣ್ ಆಯ್ತು ಸರ್, ನಾನು ಅಪ್ರೂವರ್ ಆಗ್ತೀನಿ ಅಂತ ಒಪ್ಕೋತಾನೆ. ಇಲ್ಲಿಂದ ಕಿರಣ್ ಮಾತಾಡ್ತಾನೆ. ತನಗೆ ಗೊತ್ತಿದ್ದ ಎಲ್ಲಾ ಮಾಹಿತಿ ಹೇಳ್ತಾನೆ. ಆ 3 ಖತರ್ನಾಕ್ ಮಹಿಳೆಯರು ಯಾವ ರೀತಿ ಮಕ್ಕಳನ್ನ ಅಪಹರಿಸ್ತಾ ಇದ್ರು, ನಂತರ ಮಕ್ಕಳನ್ನ ಹೇಗೆ ತಾವು ಮಾಡೋ ಕಳ್ತನಕ್ಕೆ ಬಳಸಿಕೊಳ್ತಿದ್ರು ಅನ್ನೋದನ್ನ ವಿವರವಾಗಿ ಹೇಳ್ತಾನೆ. ಅಪಹರಿಸಿದ ಮಕ್ಕಳಿಂದ ಕೆಲಸ ಮುಗಿದ್ಮೇಲೆ ಆ ಮಕ್ಕಳನ್ನ ಹಿಂಸೆ ನೀಡಿ ಸಾಯಿಸ್ತಾ ಇದ್ರು ಅಂತಾನು ಬಾಯಿ ಬಿಡ್ತಾನೆ. ಹಾಗೆ ಹೆಣ ಎಲ್ಲೆಲ್ಲಿ ಬಿಸಾಕಿದ್ದಾರೆ ಅನ್ನೋ ಬಗ್ಗೆಯೂ ಡೀಟೇಲ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಾನೆ. ಅಲ್ಲದೆ ಕೆಲವು ಮಕ್ಕಳನ್ನ ಬೇರೆ ಯಾವುದೋ ದೂರದ ನಗರಗಳಿಗೆ ಕರ್ಕೊಂಡು ಹೋಗಿ ಅಲ್ಲಿ ಭಿಕ್ಷೆ ಬೇಡೋಕೆ ಬಿಟ್ಬಿಡ್ತಾ ಇದ್ರು. ಅವನ ಹೇಳಿಕೆ ದಾಖಲು ಮಾಡಿಕೊಂಡ ಪೊಲೀಸರು ಈಗ ಅವರೆಲ್ಲ ಎಲ್ಲಿದ್ದಾರೆ ಅಂತ ಕೇಳ್ತಾರೆ. ಕಿರಣ್ ಹೆಚ್ಚು ಡ್ರಾಮಾ ಮಾಡದೆ ಅವರ ಅಡ್ರೆಸ್ ಹೇಳ್ತಾನೆ. ಅವರೆಲ್ಲ ಕೊಲ್ಹಾಪುರದಲ್ಲಿ ತಲೆಮರೆಸಿಕೊಂಡಿದ್ದಾರೆ ಅಂತಾನೆ. ನಾಶಿಕ್ನಲ್ಲಿ ಕ್ರಾಂತಿಯನ್ನ ಕಿಡ್ನಾಪ್ ಮಾಡಿದ ಮೇಲೆ ಅಂಜನಾಬಾಯಿ ಕೊಲ್ಹಾಪುರದ ಯಾವುದೋ ಒಂದು ಚಿಕ್ಕ ಮನೆಯಲ್ಲಿ ತನ್ನ ಗ್ಯಾಂಗ್ ಜೊತೆ ಇದ್ದಾಳೆ ಅಂತ ಪೊಲೀಸರಿಗೆ ಮೊದಲೇ ಟಿಪ್ ಸಿಕ್ಕಿತ್ತು. ಅದರಂತೆ 1996ರ ಅಕ್ಟೋಬರ್ನಲ್ಲಿ ಪೊಲೀಸರ ಒಂದು ಟೀಮ್ ಕೊಲ್ಹಾಪುರಿಗೆ ಹೋಗಿ ಅಂಜನಾಬಾಯಿ ಮತ್ತು ಸಹಚರರನ್ನ ಅರೆಸ್ಟ್ ಮಾಡ್ತಾರೆ. ಅಂಜನಾಬಾಯಿ, ರೇಣುಕಾ ಶಿಂದೆ ಮತ್ತು ಸೀಮಾ ಗವಿತ್ ಮೂವರನ್ನ ಹೆಡೆಮುರಿ ಕಟ್ಟಿ ಎಳ್ಕೊಂಡು ಬರ್ತಾರೆ.
ಸ್ಟೇಷನ್ನಲ್ಲಿ ಬೆಂಚ್ ಮೇಲೆ ಕೂರಿಸಿ ಬೆಂಡೆತ್ತಿದ್ದಾರೆ. ಇಷ್ಟಾದ್ರೂ ಯಾರೂ ಸತ್ಯ ಬಾಯಿ ಬಿಡಲ್ಲ. ನಮ್ಗೇನು ಗೊತ್ತಿಲ್ಲ, ಕಿಡ್ನ್ಯಾಪ್ಗೂ ನಮಗೂ ಸಂಬಂಧವೇ ಇಲ್ಲ ಅಂತ ನಾಟಕ ಆಡ್ತಾರೆ. ಏನೇ ಮಾಡಿದ್ರೂ ಬಾಯಿ ಬಿಡಲ್ಲ. ಯಾಕಂದ್ರೆ ಇವರಿಗೆಲ್ಲ ಪೊಲೀಸ್ ಸ್ಟೇಷನ್, ಅಲ್ಲಿನ ಟ್ರೀಟ್ಮೆಂಟ್ ಯಾವುದು ಹೊಸ್ತೇನಾಗಿರಲಿಲ್ಲ. ಯಾಕಂದ್ರೆ ಎಷ್ಟೋ ಸಲ ಇವರೆಲ್ಲ ಪೊಲೀಸರಿಗೆ ಅತಿಥಿಯಾಗಿದ್ರು, ಹಾಗೆ ಲಂಚ ಕೊಟ್ಟು ಹೊರಗೂ ಬಂದಿದ್ರು. ನಂತರ ಆ ಏರಿಯಾ ಖಾಲಿ ಮಾಡಿ ಬೇರೆ ಏರಿಯಾಗೆ ಬಂದು ತಮ್ಮ ಚಾಳಿ ಮುಂದುವರಿಸ್ತಾ ಇದ್ರು. ಈ ಬಾರಿಯೂ ಲಂಚ ಕೊಟ್ಟು ಎಸ್ಕೇಪ್ ಆಗೋಣ ಅಂತ ಪ್ಲಾನ್ನಲ್ಲಿದ್ರು. ಅಷ್ಟರಲ್ಲಿ ಇನ್ಸ್ಪೆಕ್ಟರ್ ಸುಹಾಸ್ ನಾಡಗೌಡ ಸ್ಟೇಷನ್ಗೆ ಬರ್ತಾರೆ. ಸುಹಾಸ್ ಖಡಕ್ ಮತ್ತು ದಕ್ಷ ಅಧಿಕಾರಿಯಾಗಿದ್ರು. ಅವರ ಒಂದೇ ಒಂದು ಆವಾಜ್ಗೆ ಮೂವರು ಆರೋಪಿಗಳು ಬೆವ್ತು ಹೋಗಿದ್ರು. ಸುಹಾಸ್ ಅವರ ಕೈಯಲ್ಲಿ ಸಿಕ್ಕರೆ ಹಣ್ಣುಗಾಯಿ ನೀರ್ಗಾಯಿ ಮಾಡ್ತಾರೆ ಅನ್ನೋದು ಮೂವರಿಗೂ ಅರ್ಥವಾಗಿತ್ತು. ನಿಧಾನವಾಗಿ ಅಂಜನಾಬಾಯಿ ಮಾತಾಡ್ತಾಳೆ. ಸಾಬ್, ಏನೂ ಮಾಡಬೇಡಿ, ನಾವೇ ಎಲ್ಲ ನಿಜ ಹೇಳ್ತೀವಿ ಅಂತಾಳೆ. ಇಲ್ಲಿಂದ ಅಂಜನಾಬಾಯಿ ತನ್ನ ಕಥೆ ಸ್ಟಾರ್ಟ್ ಮಾಡ್ತಾಳೆ. ಸರ್, ನನ್ನ ಹೆಸರು ಅಂಜನಾಬಾಯಿ ಗವಿತ್. ನನಗೆ 48 ವರ್ಷ. ನಾನು ತುಂಬ ಬಡ ಕುಟುಂಬದವಳು. ಮನೆಯವರು ಒಬ್ಬ ಟ್ರಕ್ ಡ್ರೈವರ್ ಜೊತೆ ನನ್ನ ಮದುವೆ ಮಾಡಿಸ್ಬಿಟ್ರು. ನಮಗೆ ಮುದ್ದಾದ ಹೆಣ್ಣು ಮಗು ಆದ್ಲು. ಅವಳಿಗೆ ರೇಣುಕಾ ಅಂತ ಹೆಸರಿಟ್ವಿ. ಕೆಲವು ವರ್ಷಗಳ ಬಳಿಕ ನನ್ನ ಗಂಡ ನನ್ನನ್ನು ಬಿಟ್ಟು ಹೋಗ್ಬಿಟ್ಟ. ನಾನು ಮಗು ಜೊತೆ ಒಬ್ಬಂಟಿ ಆಗ್ಬಿಟ್ಟೆ. ಊಟ ಬಟ್ಟೆಗೆ ತುಂಬ ತೊಂದರೆ ಆಗ್ತಿತ್ತು. ಇಬ್ಬರ ಹೊಟ್ಟೆ ಹೊರೆಯೋದು ಕಷ್ಟ ಆಗಿತ್ತು. ಪುಟ್ಟ ಮಗುವನ್ನು ಇಟ್ಕೊಂಡು ಏನು ಮಾಡಬೇಕು ಗೊತ್ತಾಗ್ತಾ ಇರಲಿಲ್ಲ. ಹೀಗಾಗಿ ಕ್ರೈಮ್ ಲೋಕಕ್ಕೆ ಎಂಟ್ರಿ ಆದೆ ಸರ್ ಅಂತಾಳೆ. ನಾನು ದೇವಸ್ಥಾನ, ಬಸ್ ಸ್ಟ್ಯಾಂಡ್, ಜಾತ್ರೆ ಸೇರಿದಂತೆ ಜನದಟ್ಟಣೆ ಇರೋ ಏರಿಯಾಗೆ ಹೋಗ್ತಾ ಇದ್ದೆ. ಹಬ್ಬದ ಟೈಮಲ್ಲಿ ಮಹಿಳೆಯರು ತುಂಬ ಚಿನ್ನಾಭರಣ ಹಾಕ್ಕೊಂಡು ಬರ್ತಾ ಇದ್ರು. ಅಲ್ಲಿ ಪಿಕ್ ಪಾಕೆಟ್, ಸರಗಳತನ ಸೇರಿದಂತೆ ಚಿಕ್ಕ ಪುಟ್ಟ ಕಳ್ತನ ಮಾಡೋಕೆ ಸ್ಟಾರ್ಟ್ ಮಾಡಿದೆ ಸರ್. ಮಗುವನ್ನ ಎಲ್ಲೂ ಬಿಟ್ಟು ಹೋಗೋಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ಅವಳನ್ನು ಜೊತೆಯಲ್ಲೇ ಕರ್ಕೊಂಡು ಹೋಗ್ತಿದ್ದೆ ಅಂತಾಳೆ. ಹೀಗೆ ಹಲವು ದಿನ ನಡೀತು. ಈಗ ಸ್ವಲ್ಪ ದುಡ್ಡು ನನ್ನ ಕೈ ಸೇರ್ತಿತ್ತು. ಅದೇ ಕಾಯಕ ಮುಂದುವರಿಸಿದ್ದೆ ಸರ್. ಹೀಗಿರುವಾಗ ನನಗೆ ಒಬ್ಬ ವ್ಯಕ್ತಿಯ ಪರಿಚಯ ಆಯಿತು. ಅವನು ನೋಡೋಕೆ ತುಂಬ ಚೆನ್ನಾಗಿದ್ದ. ಅವನು ಆರ್ಮಿಯಿಂದ ಜಸ್ಟ್ ರಿಟೈರ್ಡ್ ಆಗಿ ಬಂದಿದ್ದ. ಅವನ ಹೆಸರು ಮೋಹನ್ ಗವಿತ್. ಅದೇಗೋ ನಾವಿಬ್ರು ಪರಿಚಯ ಆಗಿ ಕ್ಲೋಸ್ ಆದ್ವಿ. ನಾನು ಅವನಿಗೆ ಮೊದಲ ಮದುವೆ, ಮಗು ಬಗ್ಗೆಯೂ ಹೇಳಿದ್ದೆ. ಆದರೆ ನಾನೊಬ್ಬ ದೊಡ್ಡ ಕಳ್ಳಿ ಅನ್ನೋದನ್ನ ಮಾತ್ರ ಹೇಳಿರಲಿಲ್ಲ. ಅವನಿಗೆ ನಾನು ಇಷ್ಟ ಆಗಿದ್ದೆ. ನನ್ನ ಪಾಸ್ಟ್ನಿಂದ ಅವನಿಗೆ ಏನೂ ತೊಂದರೆ ಇರಲಿಲ್ಲ. ನಿನ್ನ ಮಗಳನ್ನ ನನ್ನ ಮಗಳಂತೆ ಸಾಕ್ತೀನಿ ಅಂತ ಮಾತು ಕೊಟ್ಟ. ನಂತರ ನಾವಿಬ್ರು ಮದುವೆ ಮಾಡ್ಕೊಂಡ್ವಿ ಸರ್ ಅಂತಾಳೆ. ಇಲ್ಲಿಂದ ನನ್ನ ಮತ್ತು ಮಗಳ ಬದುಕಿಗೆ ಹೊಸ ದಿಕ್ಕು ಸಿಕ್ಕಿತ್ತು. ನಾವಿಬ್ರು ಮೋಹನ್ ಜೊತೆಗೆ ಆರಾಮಾಗಿದ್ವಿ. ಕ್ರಮೇಣ ನಮ್ಮಿಬ್ಬರಿಗೆ ಒಂದು ಹೆಣ್ಣು ಮಗು ಆಯಿತು. ಅವಳ ಹೆಸರು ಸೀಮಾ ಗವಿತ್. ಕೆಲವು ವರ್ಷ ಎಲ್ಲ ಚೆನ್ನಾಗಿತ್ತು. ಆದರೆ ಕೆಲವು ದಿನಗಳ ಬಳಿಕ ನನ್ನನ್ನು ಕೇಳಿಕೊಂಡು ಪೊಲೀಸರು ನನ್ನ ಮನೆಗೆ ಬರೋಕೆ ಶುರು ಮಾಡಿದಾಗ ಮೋಹನ್ಗೆ ನಾನೊಬ್ಬ ಕಳ್ಳಿ ಅನ್ನೋ ಸತ್ಯ ಗೊತ್ತಾಗ್ಬಿಡ್ತು. ಮೊದಲೇ ಆರ್ಮಿ ಮ್ಯಾನ್ ಆಗಿದ್ರಿಂದ ಅವನಿಗೆ ಮುಜುಗರ ಆಗಿತ್ತು. ಬಟ್ ಮೋಹನ್ ಒಳ್ಳೆ ವ್ಯಕ್ತಿ ಆಗಿದ್ದ. ಈ ಎಲ್ಲ ಕೆಟ್ಟ ಕೆಲಸ ಬಿಟ್ಬಿಡು, ನಾನು ನಿನಗೆ ಏನು ಕಮ್ಮಿ ಮಾಡಿದ್ದೀನಿ, ನಿನ್ನ ಮತ್ತು ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ತೀನಿ ಅಲ್ವಾ ಅಂತ ಬುದ್ಧಿ ಹೇಳ್ದ ಸರ್. ಆದರೂ ಹಾಳಾದ ಕಲಿತ ಚಟ ಬಿಡೋಕೆ ಆಗಲಿಲ್ಲ ಸರ್ ಅಂತ ಅಂಜನಾಬಾಯಿ ಹೇಳ್ತಾಳೆ. ಇದರಿಂದಾಗಿ ನನ್ನಿಂದ ಮೋಹನ್ ರೋಸಿ ಹೋಗಿದ್ರು. ಅದಕ್ಕೆ ಒಂದು ಫೈನ್ ಡೇ ನನ್ನ ಮತ್ತು ಇಬ್ಬರು ಮಕ್ಕಳನ್ನು ಬಿಟ್ಟು ಅವರು ಹೋಗ್ಬಿಟ್ರು. ಮತ್ತೆ ನನ್ನ ಜೀವನ ಬೀದಿ ಪಾಲಾಗಿತ್ತು. ಈಗ ಇಬ್ಬಿಬ್ರು ಮಕ್ಕಳನ್ನ ಸಾಕೋ ಜವಾಬ್ದಾರಿ ನನ್ನ ಹೆಗಲಿಗೆ ಬಿದ್ದಿತ್ತು ಸರ್. ಅಲ್ಲಿಂದಲೇ ಮೋಹನ್ ಮೇಲೆ ಸಿಟ್ಟು, ದ್ವೇಷ ಸ್ಟಾರ್ಟ್ ಆಯಿತು. ಸ್ವಲ್ಪ ದಿನಗಳಲ್ಲೇ ಮೋಹನ್ ಪ್ರತಿಭಾ ಅನ್ನೋಳನ್ನ ಮದುವೆ ಮಾಡ್ಕೊಂಡ ಅನ್ನೋದು ಗೊತ್ತಾಯಿತು. ನನಗೆ ಪ್ರತಿಭಾ ಮೇಲೂ ದ್ವೇಷ ಬೆಳೀತು. ಕೆಲವು ವರ್ಷಗಳಲ್ಲಿ ಅವರಿಗೂ ಮಗಳು ಹುಟ್ಟಿದ್ಲು. ಅವಳೇ ಕ್ರಾಂತಿ ಅಂತ ಅಂಜನಾಬಾಯಿ ಹೇಳ್ತಾಳೆ. ನಾನು ಸೀಮಾ ಮತ್ತು ರೇಣುಕಾ ಮನಸ್ಸಲ್ಲಿ ಅವರ ಅಪ್ಪನ ವಿರುದ್ಧ ದ್ವೇಷ ಬಿತ್ತಿದ್ದೆ. ಅವರು ಕೂಡ ಅಪ್ಪನಿಂದ ಪ್ರತೀಕಾರ ತೀರಿಸ್ಕೋಬೇಕು ಅಂತ ಕಾಯ್ತಾ ಇದ್ರು ಸರ್. ಸರಿ, ನಿನ್ನ ಕಥೆ ಆಮೇಲೆ ಮುಂದುವರಿಸುವಂತೆ, ಈಗ ಮೊದಲು ಕ್ರಾಂತಿ ಎಲ್ಲಿದ್ದಾಳೆ ಹೇಳು ಅಂತ ದಬಾಯಿಸ್ತಾರೆ. ಬಟ್ ಈ ಅಂಜನಾಬಾಯಿ ಎಂಥ ಕ್ರಿಮಿನಲ್ ಅಂದರೆ ಪೊಲೀಸರಿಗೆ ಒಂದು ಸ್ಮೈಲ್ ಕೊಟ್ಟು ಅರೆ ಇರಿ ಸಾಹೇಬ್ ಎಲ್ಲ ಹೇಳ್ತೀನಿ ಅಂತ ತನ್ನ ಕಥೆ ಮುಂದುವರಿಸ್ತಾಳೆ. ನನ್ನ ಹಿರಿ ಮಗಳು ರೇಣುಕಾ ಯಾವಾಗಲೂ ನನ್ನ ಜೊತೆನೇ ಇರ್ತಿದ್ಲು. ಇವರಿಬ್ಬರನ್ನ ನಾನು ಸ್ಕೂಲ್ಗೆ ಕಳಿಸ್ಲೇ ಇಲ್ಲ. ಇಬ್ಬರಿಗೂ ಕಳ್ತನ ಮಾಡೋ ಟ್ರಿಕ್ ಹೇಳ್ಕೊಟ್ಟಿದ್ದೆ. ಅವರು ಕೂಡ ಕೈ ಚಳಕ ತೋರಿಸ್ತಾ ಇದ್ರು. ಅದರಿಂದಲೇ ನಮ್ಮ ಮನೆ ಖರ್ಚು ನಡೀತಾ ಇತ್ತು ಸರ್ ಅಂತಾಳೆ. ಬಟ್ ಎಷ್ಟೇ ಆದರೂ ತಾಯಿ ಅಲ್ವಾ ಸರ್. ರೇಣುಕಾಗೂ ಮದುವೆ ವಯಸ್ಸಾಗಿತ್ತು. ಅಟ್ಲೀಸ್ಟ್ ಅವಳಾದ್ರೂ ಸೆಟ್ಲ್ ಆಗಲಿ ಅಂತ ಒಳ್ಳೆ ಮನೆತನದ ಹುಡುಗ ನೋಡ್ತಿದ್ದೆ ಸರ್ ಅಂತ ಅಂಜನಾ ಹೇಳ್ತಾಳೆ. ಹೀಗಿರುವಾಗ ಒಬ್ಬ ಹುಡುಗ ಸೆಟ್ ಆದ ಸರ್. ಅವನ ಹೆಸರು ಕಿರಣ್ ಶಿಂಧೆ. ಅವನು ಟೇಲರಿಂಗ್ ಕೆಲಸ ಮಾಡ್ತಾ ಇದ್ದ. ನೋಡೋಕೆ ತುಂಬಾ ಚೆನ್ನಾಗಿದ್ದ. ರೇಣುಕಾಗೂ ಕಿರಣ್ ಇಷ್ಟ ಆದ. ಎರಡೂ ಮನೆಯವರು ಕೂತು ಮದುವೆ ಡೇಟ್ ಫಿಕ್ಸ್ ಮಾಡಿದ್ವಿ. ರೇಣುಕಾ ಮತ್ತು ಕಿರಣ್ನ ಮದುವೆ ಆಯಿತು. ರೇಣುಕಾ ಗಂಡನ ಮನೆಗೆ ಹೋದ್ಲು. ಸೀಮಾ ನನ್ನ ಜೊತೆನೇ ಇದ್ಲು. ಇನ್ನು ರೇಣುಕಾ ಈ ಕೆಟ್ಟ ಪ್ರಪಂಚದಿಂದ ದೂರ ಆಗಿದ್ಲು ಸರ್ ಅಂತಾಳೆ. ಆದ್ರೆ ಕ್ರೈಮ್ ದುನಿಯಾ ಬಿಟ್ಟು ಹೆಚ್ಚು ದಿನ ದೂರ ಉಳಿಯೋಕೆ ಅವಳಿಂದ ಆಗ್ಲಿಲ್ಲ ಸರ್. ತನ್ನ ಗಂಡನನ್ನೂ ಕರ್ಕೊಂಡು ಬಂದು ಮತ್ತೆ ನಮ್ ಗ್ಯಾಂಗ್ಗೆ ಸೇರಿದ್ಲು. ಅಲ್ಲಿಗೆ ಈಗ ಕಿರಣ್ ಕೂಡ ನಮ್ ಜೊತೆಗೆ ಶಾಮೀಲಾಗಿದ್ದ.
ನಮ್ಮ ಗ್ಯಾಂಗ್ಗೆ ಈಗ ಗಂಡು ದಿಕ್ಕು ಸಿಕ್ಕಿತ್ತು ಸರ್ ಅಂತಾಳೆ. ಅವನ ಹತ್ರ ಒಂದು ಕಾರ್ ಇತ್ತು. ನಾವೆಲ್ಲ ಅವನ ಕಾರಲ್ಲಿ ಬೇರೆ ಬೇರೆ ಸಿಟಿಗೆ ಹೋಗ್ತಾ ಇದ್ವಿ. ಅಲ್ಲಿ ಕಳ್ತನ ಮಾಡಿದ ಮೇಲೆ ಅದೇ ಕಾರಲ್ಲಿ ಮನೆಗೆ ಬರ್ತಿದ್ದೆ ಸರ್ ಅಂತಾಳೆ. ಎಂಥ ಐನಾತಿಗಳು ಇವರು, ಕಳ್ತನ ಮಾಡೋಕೆ ಕಾರಲ್ಲಿ ಹೋಗ್ತಿದ್ರಂತೆ. ಅಂಜನಾ ಹೇಳೋದು ಕೇಳಿದರೆ ಇವಳು ಯಾವುದೋ ದೊಡ್ಡ ಕಾರ್ಪೊರೇಟ್ ಜಾಬ್ ಮಾಡ್ತಿದ್ದಾರೆ ಅನ್ಬೇಕು. ಅಂಜನಾ ಕಥೆ ಕಂಟಿನ್ಯೂ ಮಾಡ್ತಾಳೆ. ಸರ್, ಆರಂಭದಲ್ಲಿ ಎಲ್ಲ ಚೆನ್ನಾಗಿತ್ತು. ಕೆಲವು ಸಲ ನಾವು ಸಿಕ್ಕಿ ಬಿದ್ದಿದ್ವಿ. ನಮಗೆ ಧರ್ಮದೇಟು ಬಿದ್ದಿತ್ತು ಸರ್ ಅಂತಾಳೆ. ಹೀಗಿರುವಾಗ ರೇಣುಕಾ ಪ್ರೆಗ್ನೆಂಟ್ ಆದ್ಲು. ಅವಳಿಗೆ ಮುದ್ದಾದ ಒಂದು ಗಂಡು ಮಗು ಆಯಿತು. ಆ ಮಗುಗೆ ಆಶೀಶ್ ಅಂತ ನಾಮಕರಣ ಮಾಡಿದ್ವಿ. ಒಂದಿನ ರೇಣುಕಾ ಆಶೀಶ್ನ ಕರ್ಕೊಂಡು ದೇವರ ದರ್ಶನಕ್ಕೆ ಪುಣೆಯ ಚತುರ್ಶೃಂಗಿ ದೇವಸ್ಥಾನಕ್ಕೆ ಹೋದ್ಲು. ಆ ದೇವಸ್ಥಾನದ ಹತ್ರ ಅವತ್ತು ತುಂಬಾ ಭಕ್ತರು ಬಂದಿದ್ರು. ಈ ವೇಳೆ ಒಬ್ಬ ಮಹಿಳೆ ಚೆನ್ನಾಗಿ ಡ್ರೆಸ್ ಮಾಡಿಕೊಂಡು ಮಗು ಎತ್ಕೊಂಡು ರೇಣುಕಾ ಪಕ್ಕದಲ್ಲೇ ಕೂತ್ಕೊಂಡಿದ್ಲು. ರೇಣುಕಾ ಮೆಲ್ಲಗೆ ಅವಳ ಪರ್ಸ್ ಕದಿಯೋಕೆ ಟ್ರೈ ಮಾಡಿದ್ಲು. ಬಟ್ ಅವಳ ದುರಾದೃಷ್ಟಕ್ಕೆ ಆ ಹೆಂಗಸು ರೇಣುಗಳನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದ್ಬಿಟ್ಲು ಸರ್ ಅಂತಾಳೆ. ಇಲ್ಲಿಂದ ರೇಣುಕಾ ಮಾತಾಡೋಕೆ ಸ್ಟಾರ್ಟ್ ಮಾಡ್ತಾಳೆ. ಸರ್, ಅವತ್ತು ನಾನು ಕದಿಯುವಾಗ ಯಾರೋ ಒಬ್ಬ ನನ್ನ ಕೈಯನ್ನ ಗಟ್ಟಿಯಾಗಿ ಹಿಡಿದ್ಬಿಟ್ಟ. ನಾನು ಬಿಡಿಸ್ಕೊಳ್ಳೋಕೆ ಪ್ರಯತ್ನ ಪಟ್ಟರೂ ಆಗಲಿಲ್ಲ. ಜನ ಗುಂಪು ಸೇರಿಬಿಟ್ರು. ತಕ್ಷಣ ನಾನು ನನ್ನ ಮಗನನ್ನ ಚಿವುಟಿದೆ. ಆಶೀಶ್ ಜೋರಾಗಿ ಅಳೋಕೆ ಶುರು ಮಾಡ್ದ. ಜನರ ಅಟೆನ್ಷನ್ ಅವನ ಕಡೆ ತಿರುಗಿದ್ದು ನೋಡಿ ನಾನಲ್ಲಿಂದ ಎಸ್ಕೇಪ್ ಆಗಿಬಿಟ್ಟೆ ಸರ್ ಅಂತಾಳೆ. ಪೊಲೀಸರಿಗೆ ಇವರ ಕಥೆ ಬೋರ್ ಅನಿಸಿದ್ರು ಕೇಳೋದು ಅನಿವಾರ್ಯವಾಗಿತ್ತು. ಯಾಕಂದರೆ ಈಗಲೂ ಅವರು ಕ್ರಾಂತಿ ಬಗ್ಗೆ ಏನೂ ಹೇಳಿರಲಿಲ್ಲ. ರೇಣುಕಾ ಮಾತು ಮುಂದುವರಿಸ್ತಾಳೆ. ಸರ್, ನಮ್ಮ ಕಂಕುಳಲ್ಲಿ ಮಡಿಲಲ್ಲಿ ಚಿಕ್ಕ ಮಗು ಇದ್ರೆ ಯಾರಿಗೂ ನಮ್ಮ ಮೇಲೆ ಸಂಶಯ ಬರಲ್ಲ. ನಾವು ಈಸಿಯಾಗಿ ತಪ್ಪಿಸ್ಕೊಳ್ಬಹುದು ಅನ್ನೋದು ನಮಗೆ ಗೊತ್ತಾಗಿತ್ತು. ಹಾಗಾಗಿ ಪ್ರತಿ ಸಲ ಕಳ್ತನಕ್ಕೆ ಹೋದಾಗ ಮಗುವನ್ನ ತಗೊಂಡು ಹೋಗೋಣ ಅಂತ ನಿರ್ಧರಿಸಿದ್ವಿ. ಆದರೆ ನಮ್ಮ ಹತ್ರ ಆಶೀಶ್ ಒಬ್ಬನೇ ಇದ್ದಿದ್ದು. ಹಾಗಾಗಿ ನಾವು ಒಂದು ಖತರ್ನಾಕ್ ಪ್ಲಾನ್ ಮಾಡಿದ್ವಿ ಸರ್ ಅಂತಾಳೆ. ಇಲ್ಲಿಂದ ಸೀಮಾ ಮಾತಾಡ್ತಾಳೆ. ಸರ್, ಕಳ್ತನ ಮಾಡೋಕೆ ನಾವು 3 ಜನ ಬೇರೆಯವರ ಮಕ್ಕಳನ್ನ ಯೂಸ್ ಮಾಡೋಕೆ ಡಿಸೈಡ್ ಮಾಡಿದ್ವಿ. ಹೀಗಾಗಿ ಜನನಿಬಿಡ ಪ್ರದೇಶಗಳಿಗೆ ಹೋಗಿ ಯಾರ ಹತ್ರ ಚಿಕ್ಕ ಮಗು ಇದೆ ಅನ್ನೋದನ್ನ ನೋಟ್ ಮಾಡ್ತಾ ಇದ್ವಿ. ಸ್ವಲ್ಪ ದೂರ ಅವರನ್ನ ಫಾಲೋ ಮಾಡ್ತಾ ಇದ್ವಿ. ಅವರ ಅಟೆನ್ಷನ್ ಡೈವರ್ಟ್ ಮಾಡಿ ಮಗುವನ್ನ ಕಿಡ್ನಾಪ್ ಮಾಡ್ತಿದ್ವಿ ಸರ್ ಅಂತಾಳೆ. ಕೆಲವೊಂದು ಸಲ ಬಸ್ ಅಥವಾ ರೈಲ್ವೆ ಸ್ಟೇಷನ್ನಲ್ಲಿ ಟ್ರಾವೆಲ್ ಮಾಡುವಾಗ ಯಾರಾದರೂ ಮಗುವನ್ನ ತಮ್ಮ ಸೂಟ್ ಕೇಸ್ ಮೇಲೆ ಕೂರಿಸಿ ಟಿಕೆಟ್ ತಗೊಳ್ಳೋಕೆ ಹೋಗ್ತಾ ಇದ್ರು. ಅದನ್ನೇ ಕಾಯ್ತಾ ಇರ್ತಿದ್ದ ನಾವು ಮಕ್ಕಳನ್ನ ಎತ್ಕೊಂಡು ಪೇರಿ ಕೀಳ್ತಿದ್ವಿ. ಹೀಗೆ ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್ ಮತ್ತು ದೇವಸ್ಥಾನದಿಂದ ತುಂಬಾ ಮಕ್ಕಳನ್ನ ಕಿಡ್ನಾಪ್ ಮಾಡಿದ್ದೀವಿ. ನಾವು ಯಾವಾಗಲೂ ಜನನಿಬಿಡ ಪ್ಲೇಸ್ ಅನ್ನ ಆಯ್ಕೆ ಮಾಡ್ತಾ ಇದ್ವಿ. ಕ್ರೌಡ್ ಅಲ್ಲಿ ಎಸ್ಕೇಪ್ ಆಗ್ಬಿಡ್ತಿದ್ವಿ ಸರ್ ಅಂತಾಳೆ. ಅದು ಆಗಸ್ಟ್ 1990. ಅಮ್ಮ, ನಾನು ಮತ್ತು ಅಕ್ಕ ಸತಾರಾ ಜಿಲ್ಲೆಯ ಕರಾಡ್ನಲ್ಲಿರೋ ಬಸ್ ಸ್ಟ್ಯಾಂಡ್ಗೆ ಹೋದ್ವಿ. ಅಲ್ಲಿ 1.5 ವರ್ಷದ ಮಗು ಆಟ ಆಡ್ಕೊಂಡು ಕೂತಿತ್ತು. ಅವನ ಹೆಸರು ಸಂತೋಷ್. ಅವನ ತಂದೆ ತಾಯಿ ಭಿಕ್ಷೆ ಬೇಡಿ ಜೀವನ ಮಾಡ್ತಾ ಇದ್ರು. ಸಂತೋಷ್ನನ್ನ ಒಂದ್ ಕಡೆ ಕೂರಿಸಿ ಬಸ್ ಸ್ಟ್ಯಾಂಡ್ನಲ್ಲಿ ಭಿಕ್ಷೆ ಬೇಡೋಕೆ ಎದ್ದು ಹೋಗಿದ್ರು. ನಾವು 3 ಸಂತೋಷ್ನನ್ನ ಎತ್ಕೊಂಡು ಬಂದ್ಬಿಟ್ವಿ. ಅವನ ಅಪ್ಪ ಅಮ್ಮ ಅವನಿಗಾಗಿ ತುಂಬಾ ಹುಡುಕಾಡಿದ್ರು. ಕೊನೆಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೂಡ ಕೊಟ್ರು ಸರ್ ಅಂತಾಳೆ. ಸಂತೋಷ್ನನ್ನ ಎತ್ಕೊಂಡೆ ನಾವು ಕಳ್ತನಕ್ಕೆ ಹೋಗ್ತಾ ಇದ್ವಿ. ಮಗು ಕಂಕುಳಲ್ಲಿ ಇದ್ರೆ ನಮ್ಮ ಮೇಲೆ ಯಾರಿಗೂ ಅನುಮಾನ ಬರ್ತಿರಲಿಲ್ಲ. ಇದನ್ನೇ ಅಡ್ವಾಂಟೇಜ್ ಮಾಡಿಕೊಂಡು ನಾವು ಬಿಂದಾಸ್ ಆಗಿ ಕಳ್ತನ ಮಾಡ್ತಾ ಇದ್ವಿ. ಆ ಮಕ್ಕಳೇ ನಾವು ಮಾಡೋ ಕಳ್ತನಕ್ಕೆ ರಕ್ಷಾ ಕವಚ ಆಗಿದ್ವು ಸರ್ ಅಂತಾಳೆ. ರೇಣುಕಾ ಎಷ್ಟೋ ಸಲ ಸಂತೋಷ್ನ ಚಿವುಟಿ ಅಳಿಸ್ತಾ ಇದ್ಲು. ಇದರಿಂದಾಗಿ ಜನರ ಅಟೆನ್ಷನ್ ಮಗು ಕಡೆ ಹೋಗ್ತಾ ಇತ್ತು. ಆಗ ನಾವು ಅವರ ಪರ್ಸ್, ಚೈನ್, ಕೈಗೆ ಸಿಕ್ಕಿದ್ದನ್ನೆಲ್ಲ ಎಗರಿಸಿ ಬಿಡ್ತಿದ್ವಿ ಅಂತ ಸೀಮಾ ತಮ್ಮ ಮೋಡಸ್ ಆಫ್ ಆಪರೆಂಡಿ ಬಗ್ಗೆ ಹೇಳ್ತಾಳೆ. ಆದ್ರೆ ಹೋಗ್ತಾ ಹೋಗ್ತಾ ಯಾಕೋ ಸಂತೋಷ್ ವಿಚಿತ್ರವಾಗಿ ಆಡೋಕೆ ಶುರು ಮಾಡ್ದ. ಸುಮ್ನೆ ಜೋರಾಗಿ ಅಳ್ತಾ ಇದ್ದ, ರಚ್ಚೆ ಹಿಡಿತಾ ಇದ್ದ. ಕೆಲವು ಸಲ ಅಪರಿಚಿತರನ್ನ ನೋಡಿ ಜೋರಾಗಿ ಅಳ್ತಾ ಇದ್ದ. ಅದು ಅಲ್ಲದೆ ಆವಾಗ ಹುಷಾರ್ ತಪ್ತಾ ಇದ್ದ. ಅವನನ್ನ ನೋಡ್ಕೊಳ್ಳೋದೇ ನಮಗೆ ದೊಡ್ಡ ಟಾಸ್ಕ್ ಆಗ್ಬಿಟ್ಟಿತ್ತು. ಒಂದ್ಸಲ ನಾವು 3 ಕೊಲ್ಹಾಪುರದಲ್ಲಿರೋ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಿದ್ವಿ. ಸಂತೋಷ್ನನ್ನು ಎತ್ಕೊಂಡು ಹೋಗಿದ್ವಿ. ಅವತ್ತು ಅಲ್ಲಿ ಕಳ್ತನ ಮಾಡುವಾಗ ಅಲ್ಲಿದ್ದ ಕೆಲವರಿಗೆ ನಮ್ಮ ಮೇಲೆ ಡೌಟ್ ಬಂದ್ಬಿಡ್ತು. ದೇವಸ್ಥಾನದಲ್ಲಿ ಗದ್ದಲ ಆರಂಭವಾಗಿತ್ತು. ನಾವು ಸಿಕ್ಕಿ ಬೀಳ್ತೀವಿ ಅನ್ನೋ ಭಯಕ್ಕೆ ಸಂತೋಷ್ನನ್ನ ನೆಲಕ್ಕೆ ಹಾಕ್ಬಿಟ್ವಿ. ಅವನಿಗೆ ಗಂಭೀರ ಗಾಯಗಳಾಯಿತು. ಬರೋಕೆ ಶುರುವಾಯಿತು. ಜನರ ಅಟೆನ್ಷನ್ ಡೈವರ್ಟ್ ಆಗಿದ್ದು ನೋಡಿ ನಾವು ಅಲ್ಲಿಂದ ಎಸ್ಕೇಪ್ ಆದ್ವಿ ಸರ್ ಅಂತಾಳೆ. ಆದರೆ ದಿನ ಕಳೆದಂತೆ ಅವನ ಆರೋಗ್ಯ ಹದಗೆಡೋಕೆ ಸ್ಟಾರ್ಟ್ ಆಯಿತು. ನಾವು ಅವನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗೋ ಸ್ಥಿತಿಯಲ್ಲಿ ಇರಲಿಲ್ಲ. ಕರ್ಕೊಂಡು ಹೋದ್ರೆ ಎಲ್ಲಿ ನಾವು ಸಿಕ್ಕಾಕೋ ಬೀಳ್ತೀವಿ ಅಂತ ಭಯ ಆಗಿತ್ತು. ಅದು ಅಲ್ಲದೆ ಯಾವುದೋ ಭಿಕಾರಿಯ ಮಗುಗೆ ನಾವು ಯಾಕೆ ಅಷ್ಟು ದುಡ್ಡು ಖರ್ಚು ಮಾಡಬೇಕು ಅಂತ ಯೋಚಿಸಿದ್ವಿ. ಎಲ್ಲರೂ ಮಾತಾಡಿಕೊಂಡು ಒಂದು ತೀರ್ಮಾನಕ್ಕೆ ಬಂದ್ವಿ. ಸಂತೋಷ್ನನ್ನ ಕೊಲೆ ಮಾಡಿಬಿಟ್ವಿ ಸರ್ ಅಂತ ತಾವು ಮಾಡಿದ ಅತ್ಯಂತ ಹೇಯ ಕೃತ್ಯದ ಬಗ್ಗೆ ಸ್ವಲ್ಪವೂ ನಾಚಿಕೆ ಇಲ್ಲದೆ ಹೇಳ್ತಾಳೆ. ಸರ್, ಕೊಲ್ಹಾಪುರ ಹತ್ರ ಒಂದು ಆಟೋ ವರ್ಕ್ಶಾಪ್ ಇತ್ತು. ಅವನ ಶವವನ್ನ ಅಲ್ಲೇ ಡಿಸ್ಪೋಸ್ ಮಾಡಿಬಿಟ್ವಿ.
ಆಮೇಲೆ ನಾವು ಆ ಊರು ಬಿಟ್ಬಿಟ್ವಿ ಸರ್ ಅಂತಾಳೆ. ಅಂದಹಾಗೆ ಇದೇ ಕೇಸ್ ಮುಂದೆ ಇವರಿಗೆ ಶಿಕ್ಷೆಗೆ ಗುರಿಪಡಿಸೋದ್ರಲ್ಲಿತ್ತು. ಸೀಮಾ ಮಾತು ಮುಂದುವರಿಸ್ತಾಳೆ. ಹೇಗೂ ಸಂತೋಷ್ನ ಅಪಹರಣ ಮತ್ತು ಕೊಲೆ ಮಾಡಿದ್ರೂ ನಾವು ಸಿಕ್ಕಿ ಬಿದ್ದಿರಲಿಲ್ಲ. ಇಲ್ಲಿಂದ ನಮಗೆ ಧೈರ್ಯ ಜಾಸ್ತಿ ಆಗಿತ್ತು. ನಮ್ಮನ್ನ ಯಾರೂ ಹಿಡಿಯೋಕ್ಕಾಗಲ್ಲ. ಹೇಗಾದ್ರೂ ಮಾಡಿ ದೊಡ್ಡದೊಂದು ಕಳ್ತನ ಮಾಡಿ ಸೆಟ್ಲ್ ಆಗಿಬಿಡೋಣ ಅಂತ ತೀರ್ಮಾನಿಸಿದ್ವಿ. ಇಲ್ಲಿಂದ ನಾವು ಬೇರೆ ಬೇರೆ ಸಿಟಿಗಳಿಗೆ ಹೋದ್ವಿ. ಅಲ್ಲೂ ಕೂಡ ಚಿಕ್ಕ ಮಕ್ಕಳನ್ನ ಟಾರ್ಗೆಟ್ ಮಾಡ್ತಿದ್ವಿ ಸರ್ ಅಂತ ಸೀಮಾ ಗವಿತ್ ಹೇಳ್ತಾಳೆ. ನಂತರ ಅಂಜನಾಬಾಯಿ ಮಾತಾಡ್ತಾಳೆ. ಸರ್, ಎಲ್ಲಿ ಜಾಸ್ತಿ ಜನದಟ್ಟಣೆ ಇರುತ್ತೋ ನಾವು ಅಲ್ಲಿಗೆ ಹೋಗ್ತಾ ಇದ್ವಿ. ಸಂತೋಷ್ ಸತ್ ಮೇಲೆ ನಾವು ಮತ್ತೆ ಯಾವುದಾದ್ರೂ ಮಗು ಸಿಗುತ್ತಾ ಅಂತ ಹುಡುಕ್ತಾ ಇದ್ವಿ. ಮಗು ಇಲ್ಲದೆ ನಮ್ಮ ಕಳ್ತನದ ಬಿಸ್ನೆಸ್ ಡಲ್ ಆಗಿತ್ತು. ಹಾಗಾಗಿ ನಮಗೆ ಅರ್ಜೆಂಟ್ ಒಂದು ಮಗು ಬೇಕಿತ್ತು. ನಮ್ಮ ಅದೃಷ್ಟಕ್ಕೆ ನಮಗೆ ಮಗು ಸಿಕ್ತು. ಅದನ್ನು ಹಾಗೆ ಉಪಾಯವಾಗಿ ಕಿಡ್ನ್ಯಾಪ್ ಮಾಡಿದ್ವಿ. ಇದಾದ ನಂತರ ಮಹಾರಾಷ್ಟ್ರದ ಬೇರೆ ಬೇರೆ ಏರಿಯಾಗಳಿಂದ ಇದೇ ರೀತಿ ಮಕ್ಕಳನ್ನು ಕಿಡ್ನ್ಯಾಪ್ ಮಾಡಿದ್ವಿ. 1990ರಿಂದ 1995 ಅಂತರದಲ್ಲಿ ಹತ್ತತ್ರ 40ಕ್ಕಿಂತ ಹೆಚ್ಚು ಮಕ್ಕಳನ್ನ ನಾವು ಕಿಡ್ನ್ಯಾಪ್ ಮಾಡಿದ್ವಿ ಸರ್ ಅಂತಾಳೆ. ಪಿಂಕಿ ಅಲಿಯಾಸ್ ಅಂಜಲಿ, ರಾಣಿ ಅಲಿಯಾಸ್ ಭಾಗ್ಯಶ್ರೀ, ಭಾವನಾ ಅಲಿಯಾಸ್ ಗೌರಿ, ಗುಡ್ಡು, ಪಂಕಜ್, ಮೀನಾ, ಬಂಟಿ, ನರೇಶ್ ಸೇರಿದಂತೆ ಹಲವು ಮಕ್ಕಳ ಹೆಸರು ಹೇಳ್ತಾರೆ. ಇವರೆಲ್ಲರನ್ನ ಸೇಮ್ ಪ್ಯಾಟರ್ನ್ನಲ್ಲಿ ಅಪಹರಿಸಲಾಗಿತ್ತು. ಮೊದಲು ಕಿಡ್ನ್ಯಾಪಿಂಗ್, ಆಮೇಲೆ ಅವರನ್ನ ಯೂಸ್ ಮಾಡೋದು, ಭಿಕ್ಷೆ ಬೇಡಿಸೋದು, ನಂತರ ಆ ಮಗುವಿಂದ ಹೆಚ್ಚು ಖರ್ಚು ಅಂತ ಗೊತ್ತಾದರೆ ಅವರನ್ನ ಸಾಯಿಸ್ಬಿಡೋದು. ಇವರು ಬೇರೆ ಬೇರೆ ಸಿಟಿಗೆ ಹೋಗಿ ಒಂದೇ ರೀತಿಯ ಪ್ಲಾನ್ ಎಕ್ಸಿಕ್ಯೂಟ್ ಮಾಡ್ತಾ ಇದ್ರು. ಪ್ಲಾನ್ನಲ್ಲಿ ಸ್ವಲ್ಪನೂ ಚೇಂಜಸ್ ಇರ್ತಾ ಇರಲಿಲ್ಲ. ಒಂದ್ಸಲ ಠಾಣೆಯಿಂದ ಮಗುವನ್ನು ಎತ್ಕೊಂಡು ಹೋದರೆ ಮತ್ತೊಂದ್ಸಲ ನಾಶಿಕ್, ಕೊಲ್ಹಾಪುರ್, ಮುಂಬೈ ಹೀಗೆ ಬೇರೆ ಬೇರೆ ಸ್ಟೇಷನ್ ಲಿಮಿಟ್ನಿಂದ ಮಗು ಕಾಣೆಯಾಗ್ತಿತ್ತು. ಹಾಗಾಗಿ ಇವರ ಪ್ಯಾಟರ್ನ್ ತಿಳಿಯೋಕೆ ಪೊಲೀಸರಿಗೆ ಆಗಲಿಲ್ಲ. ಅಂಜನಾಬಾಯಿ ಮಾತು ಕಂಟಿನ್ಯೂ ಮಾಡ್ತಾಳೆ. ನಮ್ಮ ಕಿಡ್ನ್ಯಾಪಿಂಗ್ ದಂಧೆ ಸಖತ್ತಾಗಿ ನಡೀತಿತ್ತು ಸರ್. ಹೀಗಿರುವಾಗ ಒಮ್ಮೆ ನಾನು ಪ್ರತಿಭಾ ಮತ್ತು ಮೋಹನ್ನನ್ನ ನೋಡಿದೆ. ನನಗೆ ಅವರಿಬ್ಬರನ್ನ ನೋಡಿ ಈರ್ಷ್ಯೆ ಆಗಿತ್ತು. ಅವರಿಗೆ ಇಬ್ಬರು ಮಕ್ಕಳಿರೋದು ಗೊತ್ತು ಮಾಡಿಕೊಂಡೆ. ನಾನಿಲ್ಲಿ ಕಾಸಿಗೂ ತೊಂದರೆ ಪಡ್ತಾ ಇದ್ದೀನಿ, ಆದರೆ ಅವರಿಬ್ರು ಮಾತ್ರ ಸ್ವಚ್ಛಂದವಾಗಿ ಜೀವನ ನಡೆಸ್ತಾ ಇದ್ದಾರೆ ಅಂತ ನನಗೆ ಹೊಟ್ಟೆ ಕಿಚ್ಚು ಶುರುವಾಗಿತ್ತು. ಹೇಗಾದರೂ ಮಾಡಿ ಅವರಿಗೆ ತೊಂದರೆ ಕೊಡಬೇಕು ಅಂತ ಪ್ಲಾನ್ ಮಾಡಿದೆ. ಕ್ರಾಂತಿಯನ್ನ ಕಿಡ್ನ್ಯಾಪ್ ಮಾಡೋಣ ಅಂತ ಡಿಸೈಡ್ ಮಾಡಿದೆ. ನನ್ನ ಮಕ್ಕಳ ಜೊತೆ ಮಾತಾಡಿದಾಗ ಅವರು ಸರಿ ಓಕೆ ಅಂದರು. ಒಂದೊಳ್ಳೆ ದಿನ ನೋಡಿ ಕ್ರಾಂತಿಯನ್ನ ಕಿಡ್ನ್ಯಾಪ್ ಮಾಡಿದ್ವಿ. ಬಟ್ ನಾವು ಮಗು ಎತ್ತೋದನ್ನ ನನ್ನ ಸವತಿ ಪ್ರತಿಭಾ ನೋಡ್ಬಿಟ್ಲು. ನಿಮ್ಮ ಹತ್ರ ಬಂದು ಕಂಪ್ಲೇಂಟ್ ಕೊಟ್ಬಿಟ್ಲು ಸರ್ ಅಂತಾಳೆ. ಹಾಳಾದವಳು ಅವಳೊಬ್ಳು ನೋಡಿರ್ಲಿಲ್ಲ ಅಂದಿದ್ರೆ ನಾವು ಯಾವತ್ತೂ ಸಿಕ್ಕಿ ಬೀಳ್ತಿರ್ಲಿಲ್ಲ ಸರ್ ಅಂತ ಜಂಬದಲ್ಲಿ ಹೇಳ್ತಾಳೆ. ನಿನ್ನ ಬಿಲ್ಡಪ್ ಸಾಕು, ಕ್ರಾಂತಿ ಎಲ್ಲಿದ್ದಾಳೆ ಬಾಯಿ ಬಿಡು ಅಂತ ಗದರಿ ಕೇಳ್ತಾರೆ. ಅದಕ್ಕೆ ಅಂಜನಾಬಾಯಿ, ಅವಳೆಲ್ಲಿ ಸಿಗ್ತಾಳೆ ಸರ್, ಅವಳು ಸಿಗಲ್ಲ ಬಿಡಿ, ಅವಳನ್ನು ಕೊಂದ್ಬಿಟ್ವಿ ಅಂತ ಒಂಚೂರು ಪಶ್ಚಾತ್ತಾಪ ಇಲ್ಲದೆ ಹೇಳ್ತಾಳೆ. ಎಂಥ ಕೋಲ್ಡ್ ಬ್ಲಡೆಡ್ ಹೆಂಗಸುರಿ ಇವಳು ಸರ್. ಈಗ ನನಗೆ ಒಂಥರ ಸಮಾಧಾನ ಆಗಿದೆ ಅಂತ ಅಂಜನಾಬಾಯಿ ಹೇಳ್ತಾಳೆ. ಅವರು ಕ್ರಾಂತಿಯನ್ನ ಹೇಗೆ ಸಾಯಿಸಿದ್ರು ಅನ್ನೋ ಬಗ್ಗೆಯೂ ವಿವರಿಸಿದ್ದಾರೆ. ಅದು ಕೇಳೋಕೆ ಭಯಾನಕವಾಗಿದೆ. ಹಾಗಾಗಿ ನಾವದನ್ನು ಹೇಳ್ತಾ ಇಲ್ಲ. ಪಾಪ ಆ ಪುಟ್ಟ ಮಗು ಕ್ರಾಂತಿ ಎಷ್ಟು ನೋವು ಪಟ್ಟಿರಬೇಕು. ಅಪ್ಪ ಅಮ್ಮನಿಗೆ ಈ ವಿಚಾರ ಗೊತ್ತಾದಾಗ ಅವರು ಎಷ್ಟು ಸಂಕಟ ಅನುಭವಿಸಿರಬೇಕು. ಕ್ರಾಂತಿಯ ಶವ ಎಲ್ಲಿದೆ ಅಂತ ಕೇಳಿದ್ಕೆ ಒಂದು ಅಡ್ರೆಸ್ ಹೇಳ್ತಾಳೆ. ಪೊಲೀಸರು ಅಲ್ಲಿಗೆ ಹೋಗಿ ನೋಡಿದಾಗ ಅದೇ ಜಾಗದಲ್ಲಿ ಶವ ಸಿಗುತ್ತೆ. ಈ ರಾಕ್ಷಸ ಅಮ್ಮ ಮಕ್ಕಳು ಸೇರಿಕೊಂಡು ಹಲವು ಮಕ್ಕಳನ್ನ ಸಾಯಿಸಿ ಅವುಗಳ ಶವ ಟ್ಯಾಕ್ಸಿಯಲ್ಲಿ ತಗೊಂಡು ಹೋಗಿ ಖಂಡಾಲದಲ್ಲಿ ಬಿಸಾಕಿದ್ರು. ನವೆಂಬರ್ 1996ರಲ್ಲಿ ಮೂವರನ್ನು ಅರೆಸ್ಟ್ ಮಾಡ್ತಾರೆ. ಅಂಜನಾಬಾಯಿ ಗವಿತ್, ರೇಣುಕಾ ಶಿಂದೆ, ಸೀಮಾ ಗವಿತ್ ಮತ್ತು ರೇಣುಕಾ ಗಂಡ ಕಿರಣ್ ಶಿಂದೆಯನ್ನು ಕಂಬಿ ಹಿಂದೆ ತಳ್ತಾರೆ. ಅವರನ್ನ ಸ್ಥಳ ಮಹಜರಿಗೆ ಕರ್ಕೊಂಡು ಹೋಗಿ ಕೆಲವು ಶವಗಳನ್ನು ಹೊರತೆಗಿತಾರೆ. ಎಲ್ಲವನ್ನ PMಗೆ ಕಳಿಸ್ತಾರೆ. ಇನ್ನೂ ಹಲವು ಮಕ್ಕಳ ದೇಹ ಸಿಕ್ಕಿರಲಿಲ್ಲ. ಅಂಜನಾ ಮನೆಯಲ್ಲಿ ಚಿಕ್ಕ ಮಕ್ಕಳ ಬಟ್ಟೆಗಳು ಪತ್ತೆಯಾಗಿದ್ವು. ರೇಣುಕಾಳ ಸ್ವಂತ ಮಕ್ಕಳ ಬರ್ಡೇ ಆಲ್ಬಮ್ನಲ್ಲೂ ಹಲವು ಮಕ್ಕಳಿದ್ರು. ಅವರೆಲ್ಲರೂ ಬೇರೆ ಬೇರೆ ಊರಿಂದ ಅಪಹರಿಸಿದ್ದ ಮಕ್ಕಳು. ಕೊಲ್ಹಾಪುರ್ ಸೆಷನ್ ಕೋರ್ಟ್ನಲ್ಲಿ ಟ್ರಯಲ್ ಸ್ಟಾರ್ಟ್ ಆಗುತ್ತೆ. ಈ ವೇಳೆ ಡಿಫೆನ್ಸ್ ಈ ಎಲ್ಲ ಕೃತ್ಯಗಳನ್ನು ಅಂಜನಾಬಾಯಿ ಮಾಡಿದ್ದಾಳೆ. ಅವಳ ಇಬ್ಬರು ಮಕ್ಕಳು ಅನಕ್ಷರಸ್ಥರು, ಅಮಾಯಕರು, ತಾಯಿಗಾಗಿ ಈ ಕೃತ್ಯಗಳಲ್ಲಿ ಭಾಗಿಯಾಗಿದ್ರು ಅಂತ ವಾದಿಸ್ತಾರೆ. ಆದರೆ ನ್ಯಾಯಾಲಯ ಡಿಫೆನ್ಸ್ ವಾದವನ್ನು ಒಪ್ಪಲ್ಲ. ಮಕ್ಕಳ ಕಿಡ್ನ್ಯಾಪಿಂಗ್ ಮತ್ತು ಕೊಲೆಯಲ್ಲಿ ಈ ಮೂವರು ಸಮಾನ ಭಾಗಿದಾರರು ಅನ್ನೋ ಪ್ರಾಸಿಕ್ಯೂಷನ್ ವಾದವನ್ನ ನ್ಯಾಯಾಲಯ ಪರಿಗಣಿಸಿತ್ತು. 1996ರಿಂದ ಅಂಜನಾಬಾಯಿ ಪುಣೆಯ ಯರವಾಡ ಜೈಲಿನಲ್ಲಿ ಇದ್ಲು. ಆದರೆ 1998ರ ಸೆಪ್ಟೆಂಬರ್ನಲ್ಲಿ ಟ್ರಯಲ್ ಸ್ಟಾರ್ಟ್ ಆಗೋಕ್ಕೂ ಮೊದಲೇ ಅವಳು ಅನಾರೋಗ್ಯದಿಂದ ಜೈಲಿನಲ್ಲೇ ಸತ್ತು ಹೋಗ್ತಾಳೆ. ಕಿರಣ್ ಶಿಂಧೆ ನೀಡಿದ ಪ್ರಮುಖ ಸಾಕ್ಷಿ ಮತ್ತು ಪೊಲೀಸರು ಸಂಗ್ರಹಿಸಿದ ಇಬ್ಬರು ಸಾಕ್ಷ್ಯಗಳ ಆಧಾರದ ಮೇಲೆ 28 ಜೂನ್ 2001ರಲ್ಲಿ ಸೆಷನ್ ಕೋರ್ಟ್ ತನ್ನ ಆದೇಶ ಪ್ರಕಟಿಸಿತ್ತು. ರೇಣುಕಾ ಶಿಂಧೆ ಮತ್ತು ಸೀಮಾ ಗವಿತ್ಗೆ 6 ಕೊಲೆ ಕೇಸ್ನಲ್ಲಿ ದೋಷಿ ಅಂತ ತೀರ್ಪು ನೀಡುತ್ತೆ. ಇಬ್ಬರಿಗೂ ಮರಣದಂಡನೆ ಶಿಕ್ಷೆ ಪ್ರಕಟಿಸುತ್ತೆ.
ಈ ತೀರ್ಪಿನ ವಿರುದ್ಧ ಅಕ್ಕ ತಂಗಿಯರು ಬಾಂಬೆ ಹೈಕೋರ್ಟ್ಗೆ ಮನವಿ ಸಲ್ಲಿಸುತ್ತಾರೆ. ಈ ವೇಳೆ ಒಂದು ಕೊಲೆ ಕೇಸ್ನಲ್ಲಿ ಸಾಕ್ಷ್ಯ ಇಲ್ಲದ ಕಾರಣ ಇವರನ್ನ ಆ ಕೇಸ್ನಿಂದ ಮುಕ್ತಗೊಳಿಸಲಾಗುತ್ತೆ. ಆದರೆ ಉಳಿದ 5 ಕೊಲೆ ಮತ್ತು 13 ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ಸೆಷನ್ ಕೋರ್ಟ್ ನೀಡಿದ್ದ ಆದೇಶವನ್ನ ಎತ್ತಿ ಹಿಡಿಯುತ್ತೆ. ನಂತರ ಇಬ್ಬರು ಅಕ್ಕ ತಂಗಿಯರು ಸುಪ್ರೀಂ ಕೋರ್ಟ್ನಲ್ಲಿ ಅಪೀಲ್ ಮಾಡ್ತಾರೆ. 30 ಆಗಸ್ಟ್ 2006ರಲ್ಲಿ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಆದೇಶವನ್ನ ಎತ್ತಿ ಹಿಡಿಯುತ್ತೆ. ಅಲ್ಲದೆ ಇದು ರೇರೆಸ್ಟ್ ಆಫ್ ರೇರ್ ಕೇಸ್ ಅಂತಾನೂ ಪರಿಗಣಿಸಿತ್ತು. ಇದಾದ ನಂತರ ಇಬ್ಬರು ಸಹೋದರಿಯರು ಕ್ಷಮಾದಾನ ಕೋರಿ ರಾಷ್ಟ್ರಪತಿಗಳಿಗೆ ಅರ್ಜಿ ಬರೀತಾರೆ. ಹೀಗೆ ಹಲವು ವರ್ಷಗಳು ಕಳೆಯುತ್ತವೆ. ಇದನ್ನೇ ಶೀಲ್ಡ್ ಆಗಿ ತಗೊಂಡ ಅಕ್ಕ ತಂಗಿ ಮತ್ತೆ ಕೋರ್ಟ್ಗೆ ಹೋಗ್ತಾರೆ. ಕ್ಷಮಾದಾನ ಅರ್ಜಿ ಇತ್ಯರ್ಥವಾಗೋದು ತಡವಾದ ಕಾರಣ 2021ರಲ್ಲಿ ಬಾಂಬೆ ಹೈಕೋರ್ಟ್ ಮರಣದಂಡನೆ ಶಿಕ್ಷೆಯನ್ನ ಜೀವಾವಧಿ ಶಿಕ್ಷೆಯನ್ನಾಗಿ ಮಾರ್ಪಾಡು ಮಾಡುತ್ತೆ. ಈ ಆದೇಶ ಪ್ರಶ್ನಿಸಿ ಮಹಾರಾಷ್ಟ್ರ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ. ಆದರೆ ಏಪ್ರಿಲ್ 2022ರಲ್ಲಿ ಸುಪ್ರೀಂ ಕೋರ್ಟ್ ಬಾಂಬೆ ಹೈಕೋರ್ಟ್ ತೀರ್ಪನ್ನ ಎತ್ತಿ ಹಿಡಿಯುತ್ತೆ. ಆದರೆ ಇವರಿಬ್ಬರಿಗೆ ಯಾವುದೇ ಕಾರಣಕ್ಕೂ ಪರೋಲ್ ಕೊಡಬಾರದು ಅಂತ ಖಡಕ್ ಆದೇಶ ನೀಡುತ್ತೆ. ಸದ್ಯ ರೇಣುಕಾ ಶಿಂದೆ ಮತ್ತು ಸೀಮಾ ಗವಿತ್ ಪುಣೆಯ ಯರವಾಡ ಜೈಲಲ್ಲಿದ್ದಾರೆ. ಇತ್ತ ಕಿರಣ್ ಶಿಂದೆ ಸರ್ಕಾರಿ ಅಪ್ರೂವರ್ ಆಗಿದ್ದ. ಅಂದ್ರೆ ಭಾರತೀಯ ಕಾನೂನಿನ ಪ್ರಕಾರ ಅಪರಾಧದ ಸಂಪೂರ್ಣ ಸತ್ಯ ಮತ್ತು ಸಾಕ್ಷ್ಯಗಳನ್ನು ಹೊರತರೋ ಸಲುವಾಗಿ ಸಹ ಅಪರಾಧಿಯನ್ನ ಮಾಫಿ ಸಾಕ್ಷಿಯಾಗಿ ಮಾಡಿಕೊಳ್ಳಬಹುದು. ಇತ್ತೀಚೆಗೆ ನೀವು ವಿನಯ್ ಕುಲಕರ್ಣಿ ಕೇಸ್ ಮತ್ತು ದರ್ಶನ್ ಕೇಸ್ನಲ್ಲೂ ಮಾಫಿ ಸಾಕ್ಷಿ ಬಗ್ಗೆ ಕೇಳಿರ್ತೀರಾ. ಹಾಗೆ ಇಲ್ಲೂ ಕೂಡ ಕಿರಣ್ ಶಿಂದೆ ಮಾಫಿ ಸಾಕ್ಷಿಯಾಗಿದ್ದ. ಕಿರಣ್ ಶಿಂದೆ ಕೊಟ್ಟ ಸುಳಿವುಗಳಿಂದಲೇ ಈ ಗವಿತ್ ಗ್ಯಾಂಗ್ ಮಕ್ಕಳನ್ನ ಎಲ್ಲಿ ಕೊಂದ್ರು, ಹೆಣಗಳನ್ನ ಹೇಗೆ ವಿಲೇವಾರಿ ಮಾಡಿದ್ರು ಅನ್ನೋ ಬಗ್ಗೆ ಪೊಲೀಸರಿಗೆ ಸುಳಿವು ಸಿಕ್ಕಿದ್ದು. ಕಿರಣ್ ಶಿಂದೆ ತನಿಖೆಯಲ್ಲಿ ಪೊಲೀಸರಿಗೆ ಸಂಪೂರ್ಣವಾಗಿ ಸಹಕರಿಸಿದ್ದ. ನ್ಯಾಯಾಲಯದಲ್ಲೂ ತಾಯಿ ಮಕ್ಕಳ ವಿರುದ್ಧ ಪ್ರಬಲ ಸಾಕ್ಷ್ಯ ನುಡಿದಿದ್ದ. ಕಿರಣ್ ಸಾಕ್ಷ್ಯವೇ ಸೀಮಾ ಮತ್ತು ರೇಣುಕಾಗೆ ಮರಣದಂಡನೆ ಶಿಕ್ಷೆ ವಿಧಿಸಲು ಪ್ರಮುಖ ಕಾರಣವಾಗಿತ್ತು. ಹೀಗಾಗಿ ಕಿರಣ್ ಈ ಕೇಸ್ನಿಂದ ಮುಕ್ತನಾಗ್ತಾನೆ. ಪ್ರಖ್ಯಾತ ವಕೀಲರಾದ ಉಜ್ವಲ್ ನಿಕಮ್ ಅವರು ಈ ಪ್ರಕರಣದಲ್ಲಿ SPP ಅಂದರೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿದ್ರು. ಕೊಲೆಯಾದ ಅಮಾಯಕ ಮಕ್ಕಳ ಮತ್ತು ಸಮಾಜದ ಪರವಾಗಿ ನಿಂತು ಅಪರಾಧಿಗಳಿಗೆ ಗರಿಷ್ಠ ಶಿಕ್ಷೆ ಕೊಡಿಸಲು ಉಜ್ವಲ್ ನಿಕಮ್ ನ್ಯಾಯಾಲಯದಲ್ಲಿ ಕಾನೂನು ಹೋರಾಟ ನಡೆಸಿದ್ರು. ಈ ಗವಿತ್ ಸಿಸ್ಟರ್ಸ್ ಸಿಕ್ಕಾಕೊಳ್ಳದೆ ಇದ್ದಿದ್ರೆ ಇಂದಿಗೆ ಇನ್ನೂ ಅದೆಷ್ಟೋ ಪೋಷಕರ ಮಡಿಲು ಬರಿದಾಗ್ತಿತ್ತು. ಮಕ್ಕಳು ಈ ದುಷ್ಟ ಕೂಟಕ್ಕೆ ಸೇರಿ ಬಲಿಯಾಗ್ತಿದ್ರು. ಈ ಕೇಸ್ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್.